ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ SEP 4th ಸೆಮ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ BGL ಸ್ವಾಮಿಯವರು ಬರೆದಿರುವಂತಹ ಸೀರೆಯ ಕತೆ, ಈ ಪಾಠದ ಸಾರಾಂಶವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೀರೆಯ ಕತೆ ಅನ್ನೋ ಪ್ರಬಂಧದಲ್ಲಿ ಲೇಖಕರು ಭಾರತೀಯ ಸೀರೆ, ಭಾರತೀಯ ಮಹಿಳೆಯರ ಉಡುಗೆ, ನಡವಳಿಕೆ ಮತ್ತು ಪಾಶ್ಚಾತ್ಯರ ದೃಷ್ಟಿಕೋನವನ್ನು ಹಾಸ್ಯಮಯವಾಗಿ ಹಾಗೂ ವ್ಯಂಗ್ಯವಾಗಿ ಚಿತ್ರಿಸಿದ್ದಾರೆ. ಈ ಪ್ರಬಂಧ ಕೇವಲ ಸೀರೆಯ ಬಗ್ಗೆ ಮಾತ್ರ ಅಲ್ಲ, ಎರಡು ವಿಭಿನ್ನ ಸಂಸ್ಕೃತಿಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ತಿಳಿಸ್ತಾ ಇದೆ. ಲೇಖಕರು ಮೊದಲು ಕೆಲವು ಭಾರತೀಯ ಮಹಿಳೆಯರ ನಡವಳಿಕೆಯನ್ನು ವ್ಯಂಗ್ಯವಾಗಿ ವಿವರಿಸ್ತಾರೆ. ಕೆಲವು ಮಹಿಳೆಯರು ಪರಪುರುಷರೊಂದಿಗೆ ಮಾತನಾಡೋದಕ್ಕೂ ಕೂಡ ಹಿಂಜರಿತಾರೆ. ಅವರು ತಲೆ ತೆಗೆಸ್ಕೊಂಡು ನಿಧಾನವಾಗಿ ಮಾತನಾಡ್ತಾರೆ, ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡೋದಿಲ್ಲ. ಈ ರೀತಿ ಪುರಾತನ ಸಂಪ್ರದಾಯಗಳನ್ನ ಅತಿಯಾಗಿ ಅನುಸರಿಸುವಂಥವ್ರನ್ನ ಲೇಖಕರು ಹಾಸ್ಯಮಯವಾಗಿ ಚಿತ್ರಿಸ್ತಾರೆ. ನಂತರ ಲೇಖಕರು ತಮ್ಮ ವೈಜ್ಞಾನಿಕ ಸ್ನೇಹಿತರ ಬಗ್ಗೆ ಹೇಳ್ತಾರೆ. ಆ ಸ್ನೇಹಿತರನ್ನ ಅಮೆರಿಕಾದ ಬ್ಯಾಸ್ಟನ್ ನಗರಕ್ಕೆ ಸಂಶೋಧನಾ ಕೆಲಸಕ್ಕಾಗಿ ಬರ್ತಾನೆ. ಅವನ ಹೆಂಡತಿಯೂ ಕೂಡ ಅವರ ಜೊತೆ ಬರ್ತಾಳೆ. ಆಕೆ ಯಾವಾಗಲೂ ಸೀರೆ ಉಟ್ಟಿರ್ತಾಳೆ. ಲೇಖಕರು ಅವರನ್ನು ಅನೇಕ ಪ್ರಾಧ್ಯಾಪಕರ ಮನೆಗಳಲ್ಲಿ ಮತ್ತು ಸ್ನೇಹಿತರ ಮನೆಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಅಮೆರಿಕಾದ ಮಹಿಳೆಯರಿಗೆ ಭಾರತೀಯ ಸೀರೆ ತುಂಬ ಹೊಸದಾಗಿ ಮತ್ತು ಸುಂದರವಾಗಿ ಕಾಣಿಸುತ್ತೆ. ಅವರು ಸೀರೆ ಬಣ್ಣ, ನಕ್ಷೆ, ಜರಿ, ಉದ್ದ ಮತ್ತು ಉಡುವ ವಿಧಾನವನ್ನು ನೋಡಿ ಆಶ್ಚರ್ಯಪಡ್ತಾರೆ. ಇವರಿಗೆ ಏನನ್ಸುತ್ತೆ ಅಂದರೆ ಈ ಸೀರೆ ಅನೇಕ ತುಂಡುಗಳನ್ನು ಸೇರಿಸಿ ತಯಾರು ಮಾಡಿರೋ ಉಡುಪು ಅಂತ ಅನಿಸುತ್ತೆ. ಇನ್ನು ಕೆಲವರು ಗಂಡಸರು ಧರಿಸೋ ಪಂಚಿಯನ್ನು ಒಂದು ಬಗೆಯ ಸೀರೆ ಅಂತ ಭಾವಿಸ್ತಾರೆ. ಭಾರತೀಯ ಉಡುಪುಗಳ ಬಗ್ಗೆ ಅವರಿಗೆ ಹೆಚ್ಚಿನ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ಲೇಖಕರು ಹಾಸ್ಯವಾಗಿ ಚಿತ್ರಿಸ್ತಾರೆ. ಅಮೆರಿಕಾದ ಮಹಿಳೆಯರು ತಮ್ಮ ದೇಹದ ಸೌಂದರ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಅವರು ಸೀರೆಯನ್ನು ಉಡೋ ಆಸೆ ಪಡ್ತಾರೆ. ಆದರೆ ಸೀರೆ ದೇಹವನ್ನು ಸಂಪೂರ್ಣ ಮುಚ್ಚೋದ್ರಿಂದ ಅವರಿಗೆ ಅದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ. ಆದರೂ ಕೂಡ ಅವರು ಪಾರ್ಟಿಗಳಲ್ಲಿ ಸೀರೆಯನ್ನು ಧರಿಸೋದಕ್ಕೆ ಬಯಸ್ತಾರೆ. ಲೇಖಕರ ಪ್ರಯೋಗಾಲಯದಲ್ಲಿ ಓದ್ತಿದ್ದಂತಹ ಪೆಗ್ಗಿ ಅನ್ನೋ ಹುಡುಗಿಗೆ ಸೀರೆ ಉಡೋ ಆಸೆ ಹುಟ್ಟುತ್ತೆ. ಅವಳು ಒಂದು ಪಾರ್ಟಿಯಲ್ಲಿ ಸೀರೆ ಧರಿಸಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಆದರೆ ತನ್ನಿಷ್ಟದಂತೆ ಮೊಣಕಾಲಿನ ಮೇಲಿರೋ ರೀತಿಯಲ್ಲಿ ಸೀರೆಯನ್ನು ಧರಿಸಬೇಕು ಅಂತ ಹಠ ಮಾಡ್ತಾಳೆ. ಪೆಗ್ಗಿಯ ಗಂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ. ಭಾರತೀಯ ಸಂಪ್ರದಾಯದಂತೆ ಸೀರೆ ಧರಿಸಬೇಕು ಹೇಳ್ತಾನೆ. ಆದರೆ ಪೆಗ್ಗಿ ಅಳೋದಕ್ಕೆ ಆರಂಭ ಮಾಡಿಬಿಡ್ತಾಳೆ. ತನ್ನ ಮಾತು ಕೇಳೋದಿಲ್ಲ ಅಂತ ಗಂಡನ ಜೊತೆಗೆ ಜಗಳ ಮಾಡ್ತಾಳೆ. ಕೊನೆಗೆ ಗಂಡ ಅವಳ ಮಾತಿಗೆ ಒಪ್ಕೊಳ್ತಾನೆ. ಪೆಗ್ಗಿ ತನ್ನ ಭಾರತೀಯ ಗೆಳತಿ ಹತ್ರ ಸೀರೆಯನ್ನು ಪಾರ್ಟಿಗೆ ತರಿಸೋಕ್ಕೋಸ್ಕರ ಕೇಳಿ ಪಡ್ಕೊಳ್ತಾಳೆ. ಸರಿಯಾದ ರೀತಿಯಲ್ಲಿ ಧರಿಸದೆ ತನ್ನ ರೀತಿಯಲ್ಲಿ ಬದಲಾಯಿಸ್ಕೊಂಡು ಧರಿಸ್ತಾಳೆ. ಆಕೆಯ ವೇಷವನ್ನು ನೋಡಿ ಲೇಖಕರು ಮತ್ತು ಭಾರತೀಯ ಸ್ನೇಹಿತರು ನಗೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಅಮೆರಿಕದ ಅತಿಥಿಗಳು ಆಕೆಯ ಉಡುಗೆಯನ್ನು ತುಂಬ ಮೆಚ್ಕೊಳ್ತಾರೆ. ಪಾರ್ಟಿಗೆ ಬಂದ ಮಹಿಳೆಯರು ಪೆಗ್ಗಿಯನ್ನು ಹೊಗಳ್ತಾರೆ. ಅವಳು ತುಂಬ ಸುಂದರವಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಾರೆ. ಸೀರೆ ಆಕೆಗೆ ಚೆನ್ನಾಗಿ ಒಪ್ಪಿದೆ ಅಂತ ಪ್ರಶಂಸೆ ಮಾಡ್ತಾರೆ. ಈ ಪ್ರಬಂಧದ ಮೂಲಕ ಲೇಖಕರು ಭಾರತೀಯ ಸೀರೆ ವಿಶ್ವದ ಗಮನ ಸೆಳೆದಿರುವಂತಹ ಉಡುಪು ಅನ್ನೋದನ್ನು ತೋರಿಸಿದ್ದಾರೆ. ಜೊತೆಗೆ ಭಾರತೀಯ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಗಳ ನಡುವೆ ಇರುವಂತಹ ಭಿನ್ನತೆ, ಜನರ ವಿಭಿನ್ನ ಅಭಿಪ್ರಾಯಗಳು ಮತ್ತು ಉಡುಪಿನ ಕುರಿತು ಕುತೂಹಲವನ್ನು ಹಾಸ್ಯ ಹಾಗೂ ವ್ಯಂಗ್ಯದ ಮೂಲಕ ಸುಂದರವಾಗಿ ನಿರೂಪಿಸಿದ್ದಾರೆ. ಒಟ್ಟಾರೆಯಾಗಿ ಈ ಪಠದ ಸಂದೇಶ ಹೇಳೋದಾದರೆ, ಸೀರೆ ಕೇವಲ ಒಂದು ಉಡುಪು ಅಲ್ಲ, ಅದು ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಸೌಂದರ್ಯದ ಸಂಕೇತ ಆಗಿದೆ. ಎರಡು ಸಂಸ್ಕೃತಿಗಳ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವಂಥ ಮನೋಭಾವವು ಅಗತ್ಯವಾಗಿದೆ ಅನ್ನೋದು ಈ ಪಾಠದ ಸಾರಾಂಶ ಆಗಿದೆ.